ಅವ್ರು ಏನು ಮಾಡಿದಿರ ಅಂತಂದ್ರೆ ಎಲ್ಲ ನಮ್ಮ ಇಲ್ಲಿ ಕರ್ನಾಟಕ ರಾಜ್ಯದ ಸಾಕಷ್ಟು ನೋಡಿದ್ವಿ. ಆದರೆ ಇವರು ಬಹಳ ಭಿನ್ನವಾಗಿ ನಿಲ್ಲತಕ್ಕಂಥ ಸ್ವಾಮೀಜಿಗಳು. ಏನಂತಂದ್ರೆ ಇವರು ಪ್ರತಿ ಮನೆಗಳಿಗೆ ಹೋಗಿ ಏನು ಬಿಡ್ಕೊತಿದ್ರು ಅಂದ್ರೆ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆ ಹಾಕಂತೇಳಿ ಈ ರೀತಿ ಒಂದು ಅಭಿಯಾನನೇ ಪ್ರಾರಂಭ ಮಾಡಿದ್ರು. ಅದ್ರ ಕಡೆಯಿಂದ ಸರ್ಕಾರ ಅವ್ರದ್ದೆಲ್ಲ ಕೆಲಸ ಕಾರ್ಯಗಳು ಮಾಡಿಬಿಟ್ಟು, ಯಾಕಂದ್ರೆ ಇವತ್ತಿನ ದಿನದಾಗ ನಾವು ಸಾಕಷ್ಟು ನೋಡ್ತಾರೆ ಯುವಜನಗಳು ದುಶ್ಚಟಗಳು ಬಲಿ ಆಗ್ತಾ ಇದ್ದಾರೆ. ಅದರ ದುಷ್ಪರಿಣಾಮ ಇಡೀ ಸಮಾಜ ಮೇಲೆ ಆಗ್ತದೆ. ಅನೇಕ ಕೊಲೆ ಸುಲಿಗಳು ಇನ್ನೂ ಬೇರೆ ಬೇರೆ ಅತ್ಯಾಚಾರ ರೀತಿ ಘಟನೆಗಳು ಸಮಾಜದಾಗ ಕಂಡು ಬರ್ತಾವೆ. ಅದ್ರ ಕಡೆಯಿಂದ ಎಲ್ಲ ಅದಕ್ಕೆ ಒಂದೇ ಮಾರ್ಗ ಅಂತಂದ್ರೆ ಡಾಕ್ಟರ್ ಮಹಾಂತ ಶಿವಗಳು ಹಾಕೊಂಡಿದ್ದು ಏನು ದುಶ್ಚಟಗಳು ನಮ್ಮ ಯುವಕರು ಬಿಡ್ಬೇಕಂತೇಳಿ ಈ ಮುಖಾಂತರ ನಾ ಪ್ರತಿಯೊಬ್ಬರು ಯುವಕರಲ್ಲಿ ಕೇಳ್ಕೊಳ್ತೀನಿ. ಒಂದು ಸ್ಲೋಗನ್ ಇದೆ, ನಾವು ಒಂದು ಊರು ಹೇಳ್ತೀವಿ, ತಾವೆಲ್ಲ ಹಿಂದೆ ಜೋರಾಗಿ ಎಲ್ಲ ಹೇಳ್ಬೋದು. ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು, ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಗ್ರಾಮೀಣ ನಗರ ಪ್ರದೇಶದ ಯುವ ಜನತೆ ಇದರ ದಾಸ್ಯಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ. ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತಿದೆ. ಆದ್ದರಿಂದ ಪರಮಪೂಜ್ಯ ಮಹನಿ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಇನ್ನೊಂದಿಗೂ ಮುಟ್ಟುವುದಿಲ್ಲ ಎಂದು ಈ ಪ್ರತಿಜ್ಞೆ ಕೈಗೊಳ್ಳುತ್ತೇನೆ.